ನಡೆದಂತ 3 ಬೈ ಎಲೆಕ್ಷನ್ ನಲ್ಲಿ ನಮ್ಮ NDA ಅಭ್ಯರ್ಥಿಗಳಿಗೆ ಏನು ಸೋಲಾಗಿದೆ ಅದರ ಮೇಲೆ ನಾವೆಲ್ಲ ಎರಡೂ ಪಾರ್ಟಿಗಳು JDS ಮತ್ತು BJP ಎಲ್ಲ ಹಿರಿಯ ನಾಯಕರು ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ನಾವೊಂದು ಆತ್ಮಾವಲೋಕನ ಸಭೆ ಮಾಡಿ ಯಾವ ರೀತಿ ಏನೇನು ನ್ಯೂನತೆ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಈಗ ಆಡಳಿತ ಪಕ್ಷ ಇದೆ, ತೋಳ್ಬಲ, ಹಣಬಲ, ಅಧಿಕಾರ ಇವೆಲ್ಲ ಬಳಸ್ಕೊಂಡು ಅವ್ರು ಏನೇನು ಮಾಡಿದ್ದಾರೆ. ಯಾಕಂದ್ರೆ ನಾನು ಚನ್ನಪಟ್ಟಣದಲ್ಲಿ ಸುಮಾರು 15 ದಿವಸ ಇದ್ದೆ, ಹಾಗಾಗಿ ಅದ್ರ ಮೇಲೆ ನಾವು ಚಿಂತನೆ ಮಾಡ್ತೀವಿ. ಆದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅದರಲ್ಲಿ ವಿಶೇಷವಾಗಿ ಅಲ್ಲಿಂದ ಜನ ಏನು 2 ಬಾರಿ ನಮ್ಮ ಕುಮಾರಣ್ಣವರಿಗೆ ಗೆಲ್ಲಿಸಿ ಈ ಬಾರಿ ನಾವೇನು ನಮ್ಮ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದೀವಿ, ಅಲ್ಲಿ ನಾವು ಪರಾಜಯಗೊಂಡಿದ್ದೀವಿ. ಮತ್ತು ಯುವಕರು ಏನು 2 ಬಾರಿ ಸೋತಿದ್ರು ಅವರಲ್ಲಿ ಜಯಶೀಲ ಆಗಿದ್ದಾರೆ. ಒಳ್ಳೆಯದು, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನ ಏನು ತೀರ್ಪು ಕೊಡ್ತಾರೋ ಅದನ್ನು ನಾವು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಆದರೆ ಅವರು ವೋಟಿಂಗ್ ಆಗಿ ಮರುದಿವಸ ಅವ್ರು ಕಾಂಗ್ರೆಸ್ನಲ್ಲಿ ಇದ್ದಿ ಏನ್ ಮಾತಾಡಿದ್ರು ಅಂಬುದು ನಾನು ನೋಡಿ ನಮ್ಮ ಕೆಲವು ಸ್ನೇಹಿತರಿಗೆ ಮಾತಾಡಿದೆ. ಇವ್ರು ಕಾಂಗ್ರೆಸ್ನಲ್ಲಿ ಇದಾರ, ಬೇರೆ ಯಾವ್ದಾರ ಪಾರ್ಟಿಲಿ ಇದಾರಪ್ಪ, ಕ್ಯಾಂಡಿಡೇಟ್ ಆಗಿ ಅವತ್ತ ಸಾಯಂಕಾಲ ಎಲ್ಲ ಬಂತು ಏನೋ ಸಟ್ಟಾಬಾಜಿ ನಡೀತದಲ್ಲಿ ಅದ್ರ ಮ್ಯಾಗ ಏನಾದ್ರಲ್ಲ ಇವ್ರು ಈ ತರ ಪ್ರತಿಕ್ರಿಯೆ ಕೊಟ್ಟಾರ ಅಂತ. ಹಳೆ ಮೈಸೂರು ಭಾಗದಲ್ಲಿ BJP JDS ಒಂದಾದ್ರ ಕಾಂಗ್ರೆಸ್ ಇಲ್ಲ ಅಸ್ತಿತ್ವನೇ ಇಲ್ಲ ಎಂಬ ನಿಟ್ಟಿನಲ್ಲಿ ಅವ್ರು ಹೇಳಿದ್ದು ಮನುಷ್ಯ. ದೇವೇಗೌಡರು ಒಂದು ದೈತ ಶಕ್ತಿ, ಅವ್ರದೇ ಆದಂತಹ ಒಂದು ಶಕ್ತಿ ಇದೆ ಅಂತ ಹೇಳಿದ್ದು ಮನುಷ್ಯ. ರಿಸಲ್ಟ್ ಆಗಿ ಗೆದ್ದ ತಕ್ಷಣ ಇವತ್ತ ರೆಕ್ಕೆ ಪುಕ್ಕ ಎಲ್ಲ ಬಂದವ ಅಂತ ನೋಡ್ರಿ ನಾವು. ಆ ತರ ಮಾತಾಡ್ತಾ ಇದ್ದಂತ ಯೋಗೇಶ್ವರಿಗೆ ನಾನು ಕೇಳಕ್ ಬಯಸ್ತೀನಿ, ಇವತ್ತ ನಿಮ್ಮದರ ಯಾವ ನೈತಿಕತೆನೇ ಇಲ್ಲ. ಯಾಕಂದ್ರೆ ಎಷ್ಟು ಪಾರ್ಟಿ ಚೇಂಜ್ ಮಾಡಿರಿ, ಯಾವ್ದ್ರ ಕಡೆ ಸಿಗಿದ್ರಿ, ಎಷ್ಟು ಮಾರ್ಕೊಂಡಿರಿ ಅಂತ ಹೇಳಿ ರಾಜ್ಯ ಕೊಟ್ಟಿರಿ. ಆದ್ರೆ ಇವತ್ತು ಜನ ಗೆಲ್ಸಿದಾರಲ್ಲ, ನಿಮ್ಗ 3 ವರ್ಷ ಟೈಮ್ ಇದೆ, ಸರ್ಕಾರ ಇದೆ, ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ತೋರಿಸ್ರಿ ಸ್ವಾಮಿ. ಅದು ಬಿಟ್ಟು JDS ಬಗ್ಗೆ ನೀವು ಮಾತಾಡ್ತೀರಾ? JDS ಪಕ್ಷ ಏನಿದೆ ಅಂತ ಹೇಳ್ತೀರಾ? JDS ಮುಳುಗ್ ಹೋಗ್ತಾ ಇದೆ ಅಂತ ಹೇಳ್ತೀರಾ? ಸನ್ಮಾನ್ಯ ದೇವೇಗೌಡರು ಅವ್ರ ಶ್ರಮದಿಂದ ಇವತ್ತೊಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ತು ಇಡೀ ದೇಶದಲ್ಲೇ ನಾವು ಅಸ್ತಿತ್ವ ಇಟ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ನಮ್ಮ ಜನ ಒಂದು ಪ್ರಾದೇಶಿಕ ಪಕ್ಷವಾಗಿ, ಕನ್ನಡ ಪಕ್ಷವಾಗಿ ನಮ್ಗೆ ಶಕ್ತಿ ಕೊಟ್ಟು 19 ಸೀಟ್ ಇವತ್ತಿಗೂ ಗೆದ್ದಿದ್ದೀವಿ ನಾವು. ಅಂತ ಪಾರ್ಟಿ ನೀವು, ನಿಮ್ದು ಯಾವ್ದ್ರಿ ಪಾರ್ಟಿ? ಕರ್ನಾಟಕದವರು ದೊಡ್ಡ ದೊಡ್ಡ ಲೀಡರ್ಗಳು ಹೋಗಿ ದಿಲ್ಲಿದಾಗ ನೀವು ನಾಯಕರ ಟೈಮ್ ತಗೋಬೇಕು, ನೀವು ಭೇಟಿ ಮಾಡ್ಬೇಕಾಯ್ತು ಅಂದ್ರ, ಚರ್ಚೆ ಮಾಡ್ಬೇಕಂದ್ರೆ ಟೈಮ್ ತಗೋಬೇಕು. ಅಂತ ಪಾರ್ಟಿ ಬಗ್ಗೆ ನಮ್ಗೆ ಮಾತಾಡ್ತೀರಾ? ನಮ್ಮ ಪಾರ್ಟಿ ಎಲ್ಲಿದೆ ಅಂತೇಳಿ. ಇನ್ನೂ ದೇವೇಗೌಡರು ಈ ಪಾರ್ಟಿ ಜೀವಂತ ಇಟ್ಟು ಇಡೀ ದೇಶದಲ್ಲಿ ಇವತ್ತು ಕುಮಾರಸ್ವಾಮಿ 9ನೇ ನಂಬರ್ ಮಿನಿಸ್ಟ್ರು ಮೋದಿ ಸರ್ಕಾರದಲ್ಲಿ 2 ಸೀಟ್ ಬಂದ್ರು. ಅಂತ ದೊಡ್ಡ ಪೊಸಿಷನ್ ಅಲ್ಲಿ ನಾವಿದ್ದೀವಿ. ಆಮೇಲೆ ನೀವೇನ್ ಹೇಳ್ತೀರಾ? ದೇವೇಗೌಡರು ಮುಗ್ದೋಯ್ತು, ಮನೇಲಿ ಕೂಡ್ಬೇಕು. ಯಾಕ್ರಿ ಇವತ್ತಂತ ರಾಜಕಾರಣಿ 92 ವಯಸ್ಸಲ್ಲಿ ಇವತ್ತ ಇಡೀ ದೇಶಕ್ಕೆ ಮಾದರಿ ಇದಾರೆ ಅವರು. ನಮ್ಮ ದೇಶದಲ್ಲಿ 2 ಮಾಜಿ ಪ್ರಧಾನಿಗಳು ಇದ್ದಾರೆ ಇವತ್ತ. ಒಬ್ಬರು ಮನಮೋಹನ್ ಸಿಂಗ್ರು, ಒಬ್ರು ದೇವೇಗೌಡರು. ಇವತ್ತ ನಿಮ್ದೇ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ರು ಎಷ್ಟು ದಿನ ಟಿವಿದಾಗ ಬರ್ತಾರೆ ಹೇಳ್ರಿ? ಆದ್ರೆ ನಮ್ ದೇವೇಗೌಡರು ಟುಡೇ ಹಿ ಇಸ್ ಎ ಆಕ್ಟಿವ್ ಪೊಲಿಟಿಷಿಯನ್, ರಾಜ್ಯಸಭಾ ಮೆಂಬರ್ ಇದಾರ. ರಾಜ್ಯಸಭಾದಲ್ಲಿ ಇವತ್ತು ಮಾತಾಡಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಟೇಬಲ್ ಕುಟ್ಟಿ ಮಾತಾಡಂತ ಧೈರ್ಯ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗಿದೆ. ಬೇರೆಯವರೆಲ್ಲ ಮಾಜಿ ಪ್ರಧಾನಿಗಳು ಹಾಸ್ಪಿಟಲ್ ಹೋದ್ರೆ ಟಿವಿಯಲ್ಲಿ ಬರ್ತಿದ್ರು, ಇವ್ರು ಇವತ್ತು ಅನಾರೋಗ್ಯದಿಂದ ಹಾಸ್ಪಿಟಲ್. ನಮ್ ದೇವೇಗೌಡರು ಆಗಲ್ಲ. ಅವ್ರು ಇವತ್ತೇ ಅಲ್ಲ, ಅಂತ ಒಂದು ಶಕ್ತಿಯುತ ವ್ಯಕ್ತಿ ಬಗ್ಗೆ ನಿಮಗಾರ ಯೋಗ್ಯತೆನೆಲ್ಲ ಮಾತಾಡೋದು ಹೊಡಿತು. ಕುಮಾರಸ್ವಾಮಿ ಇಡೀ ರಾಜ್ಯ ಬರೀ ನಿಮ್ ಓಲ್ಡ್ ಮೈಸೂರು ಲೀಡರ್ ಅಲ್ಲ ಅವರು, ಬರೀ ಬೀದರ್ ನಿಂತರು ಗೆದ್ದು ಬರ್ತಾರ ಅಂತ ಲೀಡರ್ ಇದಾರೆ ಅವರು. ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ ಗೌಡರಿದಾರ, ನಮ್ಮ ಏರಿಯಾದಾಗ ನಮ್ಮಲ್ಲಿ JDS ಬರಲ್ವಾ ಹೇಳಿ?
ಅಂತವ್ರಿಗೆ ಹೇಳ್ತೀರಿ ಪಲಾಯನೆ ಮಾಡ್ಕೊಂಡು ಓಡೋದ್ರು. ಯಾಕೆ ಓಡೋತಾರೆ? ಸೋಲು ಗೆಲುವು ಇದ್ದೇ ಇದೆ. ನಮ್ ನಿಖಿಲ್ ಕುಮಾರಸ್ವಾಮಿ ಹೋದ ನಾನು ಮೆಚ್ತೇನೆ. ಅವರಿಗೆ ಯುವಕ ಸೋತಿದ್ದ ದಿವಸ ನಾಳೆ ಗಾಬರಿಗೊಂಡಿದ್ದೀವಿ. ಈ ಯುವಕರಿಗೆ ಏನಪ್ಪ ಯಾವ ತರ ಹಾಕ್ಬೋದು ಧೈರ್ಯ ತುಂಬಿಸೋದು ಅಂತೇಳಿ. ಬಟ್ ಆ ಯುವಕ ನಮ್ಗೆ ಧೈರ್ಯ ಹೇಳ್ತಾವೆ. ಹಣ ಏನಿಲ್ಲ, ಸೋಲದಿದೆ ನೋಡಿ. ನಾವು ಟಿವಿ ನೋಡ್ತಾ ಇದ್ವಿ ದಿನನಿತ್ಯ ಜನರ ಮಧ್ಯದಲ್ಲಿ ಕೆಲಸ ಮಾಡ್ಕೋತ ಅನ್ನೋದಲ್ಲ ಇವತ್ತು ಓಡಾಡ್ತಾವೆ. ಹಾಗಾಗಿ ಮುಂದೆ ಜನ ಭವಿಷ್ಯ ಇದೇ ಜನ ಗೆಲ್ಲಿಸ್ತಾರೆ ಅವರಿಗೆ. ಹಾಗಾಗಿ ಇವತ್ತು ಮತ್ತೆ ನೀವು ಏನ್ ಹೇಳ್ತೀರಿ? ನನಗೆ ಒಂದು ತಿಂಗಳ ಟೈಮ್ ಕೊಟ್ರೆ ಜೆಡಿಎಸ್ ನಲ್ಲಿ ಇದ್ದಂತ 18 ಶಾಸಕರಿಗೂ ಕಾಂಗ್ರೆಸ್ ಹೋಗ್ತಾರೆ. ನಾನು ಹೇಳ್ತೇನೆ ಇವತ್ತು 26ನೇ ನವೆಂಬರ್ ಒಂದು ತಿಂಗಳ ಟೈಮ್ ನಿಮಗೆ. ಒಂದು ಶಾಸಕರಿಗೆ ನಮ್ಮ ಪಾರ್ಟಿ ಜೆಡಿಎಸ್ ಪಾರ್ಟಿ ಮುಂದಿನ ತಿಂಗಳು 26ನೇ ತಾರೀಕುವರೆಗೆ ನಿಮ್ ಪಾರ್ಟಿಯಲ್ಲಿ ಸೇರಿಸಿ ಈಗ ಮೇಲೆ ಬರ್ಬೇಕು ಸಾಕು. ನೀವು ಹೇಳಿದ್ರಲ್ಲ, ಒಂದೇ ಶಾಸಕರಿಗೆ ಕರ್ಕೊಂಡು ಹೋಗ್ರಿ. ನಾ ಹೇಳ್ತೀನಿ ಒಂದೊಂದು ಸಮಯ ಇದೆ ಸ್ವಾಮಿ. ಎಲ್ಲಾ ಸಮಯ ಓಡಲ್ಲ, ಗೊತ್ತಾಯ್ತಾ? ಇವತ್ತು ಈ ಸರ್ಕಾರ ಅವಕಾಶ ಇದೆ ಅವರಿಗೆ. ಒಳ್ಳೆ ಕೆಲಸ ಮಾಡ್ಲಿ, ರೈತರ ಪರವಾಗಿ ಕೆಲಸ ಮಾಡ್ಲಿ. ಅದರ ನಿಮಗೂ ಗೆಲ್ಸಿದಾರೆ, ನೀವು ಕೆಲಸ ಮಾಡ್ರಿ. ಅದು ಬಿಟ್ಟು ನಮ್ಮ ಕಡೆ ಅಂತೀವಿ ಇಂಥ ಫಾಲ್ತು ಮಾತಾಡ್ಬಾರ್ದು, ಒಳ್ಳೆ ಕೆಲಸ ಮಾಡ್ರಿ ಅಂತವು ಮಾತಾಡಕ್ ಹೋಗ್ಬೇಡ್ರಿ ನೀವು. ಅವ್ರ ಪಾರ್ಟಿ ಮುಖಂಡರಿಗೂ ಹೇಳಕ್ ಬಯಸ್ತೀನಿ, ಇಂಥವ್ರಿಗೆ ಕಟ್ಕೊಂಡು ಹೋದ್ರಿ ಮುಂದೆ ಸಂಕಟ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮಾತಾಡಕ್ ಬಿಟ್ಟು ಇದು ನಿಮಗೂ ಮುಳ್ಳಾಗುತ್ತೆ, ಪಾರ್ಟಿ ಮುಖಂಡರಿಗೆ ಮುಳ್ಳಾಗುತ್ತೆ ಮುಂದೆ. ಹಾಗಾಗಿ ಯೋಗೇಶ್ವರಿಗೆ ಹೇಳಕ್ ಬಯಸ್ತೀನಿ, ತಾವು ಜನ ಗೆಲ್ಲಿಸಿದಾರ ಅಲ್ಲಿ ಕೆಲಸ ಮಾಡೋದು ಕಲಿತಾರೆ. ನಮ್ಮ ಪಾರ್ಟಿ, ನಮ್ಮ MLAಗಳು ಮುಂದೆ ನಾವ್ ಏನ್ ಮಾಡ್ಬೇಕು ಎಲ್ಲ ನಾವು ಮಾಡ್ತಾ ಇರ್ತೀವಿ. ಜನರ ಪರ ಹೋರಾಟ ಇದೆ, ಮೊದಲೇಳು ಮುಂದೆ ಮಾಡ್ತೀವಿ ಅನ್ನೋ ನಿಟ್ಟಿನ ತಮ್ಮ ಮುಖಾಂತರ ಅವ್ರಿಗೆ ನಾನು ಹೇಳಕ್ ಬಯಸ್ತೀನಿ. ಅಂದ್ರೆ ಈಗ ಅವರು ಈವನ್ DK ಸಿದ್ದರಾಮಯ್ಯ ಕೂಡ ಚರ್ಚೆ ಮಾಡಿದಾರ, ಎಲ್ಲರೇ ಬಂದಾಗ ನಡೆಯಲ್ಲ ಪೂರ JDS ಇದು ಮಾಡ್ತೀವಿ ಅಂತ ಅರಿವು ವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವೆಲ್ಲ ಏನಿದೆ ಅವರ ಶಾಸಕರು ಎಲ್ಲಿ ಬಿಟ್ಟು ಹೋಗ್ತಾರೋ ಎಂಬ ನಿಟ್ಟಿನಲ್ಲಿ ಅವರಿಗೆ ಆತಂಕ ಇದೆ. ಅವ್ರ ಶಾಸಕರೇ ಬಹಿರಂಗವಾಗಿ ನಮ್ ಕೆಲಸ ಆಗ್ತಾ ಇಲ್ಲ, ಇಲ್ಲಿ ಇರೋರು ಆಗ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದಾರ. ಅದಕ್ಕ ನಿಲ್ಲಿಸಕಡೆಯಿಂದ ಈ ಕಡೆ ಬರ್ತಾರ, ಆ ಕಡೆ. ನಾ ಅದಕ್ಕೆ ಹೇಳಿದ್ದೀನಿ, ಒಂದೇ ಒಂದು ಶಾಸಕರು ಒಂದು ತಿಂಗಳ ಟೈಮ್ ಕೊಡ್ತೀನಿ, ನೀವು ತಗೊಂಡು ತೋರಿಸಿ. ಗೊತ್ತಾಯ್ತು? ಅದಕ್ಕೆ ಹೇಳ್ತಾ ಇದ್ದೀನಿ, ಕೆಲಸ ಮಾಡಿ, ಇಲ್ಲ ಅಂದ್ರೆ ನಿಮ್ ಶಾಸಕರೇ ಬಿಟ್ಟು ಹೋಗ್ತಾರ. ಇನ್ಕ್ಲೂಡಿಂಗ್ GT ದೇವೇಗೌಡ ಹೇಳ್ತೇನೆ. GT ದೇವೇಗೌಡರು ನಮ್ಮ ಪಕ್ಷದವ್ರು ಇದಾರ. ಏನೋ ಅಸಮಾಧಾನ ಇದ್ರು ನಾವು ನಮ್ಮ ಹಿರಿಯರು ಎಲ್ಲರೂ ಮಾತಾಡಿ ಸರಿಪಡಿಸ್ಕೊತೀವಿಲ್ಲ, ಅವ್ರು ನಮ್ಮ ಪಾರ್ಟಿ ಬಿಟ್ಟು ಹೋಗಲ್ಲ ಅಂತ ಅದೇ ಧೈರ್ಯದ ಮೇಲೆ ಒಂದು ಶಾಸಕರಿಗೆ ವೈರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮುಖ್ಯಮಂತ್ರಿ ಇದಾರ, ಒಬ್ರು ಅವರು ಹಿರಿಯ ಶಾಸಕರು ಇದಾರ, ಒಂದೇ ಜಿಲ್ಲೆದವ್ರು ಇದಾರ. ಬರ್ತಾರೆ ವಿಶ್ ಮಾಡಿದ್ರೆ ಅದಕ್ಕೆ ಬೇರೆ ಅರ್ಥ ಏನೂ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ GT ದೇವೇಗೌಡರು ಹಿಡ್ಕೊಂಡೆ ನಮ್ಮ ಪಾರ್ಟಿಯಲ್ಲಿ ಯಾರು ಒಬ್ರು ಹೋಗಲ್ಲ. ಅದಕ್ಕೆ 138 ಎಲ್ಲಿ 40-50 ಮಂದಿ ಹೋಗಿ ನಾವು ಇರುವಾಯ್ತೇವೆ ಅಂದ್ರೆ ಹೊರಗಿನವ್ರು ಹೊಂಟಾರಂದ್ರೆ ಅವ್ರು ಬನ್ನಿ ಗಟ್ಟಿಯಾಗಿರ್ತಾರೆ. ಅವರು ಸಮಯ ಗೊತ್ತಾಗುತ್ತೆ. ಇದೇ ಯೋಗೇಶ್ವರ ಅವರು ಬಿಜೆಪಿದಾಗ ಇದ್ದಾಗ ಎಷ್ಟು ಮಂದಿ ಕಾಂಗ್ರೆಸ್ಗೆ ತಗೊಂಡ್ ಬರ್ತಾರೆ ಅಂತ ಹೇಳಿದ್ರು? ಹೇಳಿ, 25 ಮಂದಿ ನಂಬರೇ ಅವರ ಅಂತ ಹೇಳಿದ್ರು. ಚನ್ನಪಟ್ಟಣದ ಸೋಲಕ ಅತಿಯಾದ ನಂಬಿಕೆನ ಓವರ್ ಕಾನ್ಫಿಡೆಂಟ್ ಸೋಲಕ ಕಾರಣ ಅಂತ GT ದೇವೇಗೌಡರು ಹೇಳಿದಾರಲ್ಲ ಸರ್.